ಬ್ಯಾಕ್ ಟು ಮೈ ಚಾನಲ್. ಹಾಯ್ ಮಾತೆರೆಗಳ. ಇವತ್ತು ಸ್ಪೆಷಲ್ ಆಗಿರುವಂಥ ನುಗ್ಗೆಕಾಯಿ ರೊಟ್ಟಿಯನ್ನು ಮಾಡ್ತಾ ಇದ್ದೀನಿ. ನುಗ್ಗೆಕಾಯಿಯಲ್ಲಿ ತುಂಬ ವೆರೈಟಿ ಆಗಿರುವಂಥ ರೆಸಿಪಿನ ಮಾಡ್ಬೋದು. ನೀವು ಆಲ್ರೆಡಿ ಪರಾಟ ಸಾಂಬಾರೆಲ್ಲ ಮಾಡಿರ್ತೀರಾ. ಇವತ್ತು ಸ್ಪೆಷಲ್ ಆಗಿ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿನ್ನುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನುಗ್ಗೆಕಾಯಿಯಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದ್ರೂ ಮಕ್ಕಳು ತಿನ್ನಲ್ಲ. ನಾವು ಸಾಂಬಾರಿಗೆ ಹಾಕಿದ್ರು ಅದನ್ನು ತೆಗೆದು ಸೈಡಲ್ಲಿ ಇಡ್ತಾರೆ. ಅವರ ದೇಹಕ್ಕೆ ಅದನ್ನು ಸೇರಿಸಬೇಕಾದ್ರೆ ನಾವು ಏನಾದರೂ ಒಂದು ಐಡಿಯಾ ಮಾಡಲೇಬೇಕಲ್ವಾ. ಇವತ್ತು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂಥ, ಹಾಗೆ ಮಕ್ಕಳಿಗೆ ನುಗ್ಗೆಕಾಯಿ ಹಾಕಿದ್ದೀವಿ ಅಂತ ಗೊತ್ತೇ ಆಗೋ ರೀತಿಯಲ್ಲಿ ರೊಟ್ಟಿಯನ್ನು ಮಾಡೋಣ. ತುಂಬ ಸೂಪರ್ ಆಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಆಮೇಲೆ ಹೆಲ್ದಿ ಆಗಿರುವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು. ಕಟ್ ಮಾಡ್ಕೊಂಡಿರುವ ನುಗ್ಗೆಕಾಯಿಯನ್ನು ಕುಕ್ಕರಿಗೆ ಹಾಕ್ಕೊಂಡು ಬೇಯೋದಕ್ಕೆ ಬೇಕಾಗುವಷ್ಟು ನೀರು ಉಪ್ಪನ್ನು ಸೇರಿಸ್ಕೊಂಡು ಒಂದು ವಿಸಲ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ವಿಸಲ್ ಸಾಕಾಗುತ್ತೆ, ಚೆನ್ನಾಗಿ ಕೂಡ ಬೇಯುತ್ತೆ. ನೀವು ಜಾಸ್ತಿ ವಿಸಲ್ ಮಾಡಿಕೊಂಡ್ರೆ ಹುಡಿ ಹುಡಿ ಆಗುತ್ತೆ, ಪಲ್ಪನ್ನು ತೆಗಿಲಿಕ್ಕೆ ಬರೋದಿಲ್ಲ, ಎಲ್ಲ ನೀರಲ್ಲಿ ಮಿಕ್ಸ್ ಆಗೋಗುತ್ತೆ. ಅದರಿಂದ ನೀವು ಹಾಗೆ ಕೂಡ ಬೇಯಿಸ್ಕೋಬೋದು ವಿಸಿಲ್ ಮಾಡ್ಕೊಳ್ದೇನೆ. ನಾನು ಒಂದು ವಿಸಿಲ್ ಮಾಡಿಕೊಂಡು ಇದನ್ನು ಒಂದು ಬೌಲ್ಗೆ ತೆಕ್ಕೊಳ್ತಾ ಇದ್ದೀನಿ. ಕುಕ್ಕರಿಂದ ತೆಗೆದ ಕೂಡಲೇ ಮುಟ್ಟೋದಕ್ಕೆ ಹೋಗಬೇಡಿ, ಬಿಸಿ ಇರುತ್ತೆ. ಅದರಿಂದ ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಈ ರೀತಿ ಸ್ಪೂನಲ್ಲಿ ನೀಟಾಗಿ ಪಲ್ಪನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ಎಲ್ಲದರ ಪಲ್ಪನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಆಮೇಲೆ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಳ್ಳೋಣ. 1 ಕಪ್ ಆಗುವಷ್ಟು ಪಲ್ಪನ್ನು ತೆಗೆದು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 2 ಬ್ಯಾಡಗಿ ಮೆಣಸನ್ನು ಹಾಕೊಳ್ಳೋಣ. ಖಾರಕ್ಕೆ ಬೇಕಾದರೆ ಹಸಿಮೆಣಸನ್ನು ಕೂಡ ಹಾಕೋಬಹುದು. 1 ಹಿಡಿಯಷ್ಟು ಕಟ್ ಮಾಡ್ಕೊಂಡಿರುವ ತೆಂಗಿನಕಾಯಿಯನ್ನು ಹಾಕೊಂಡಿದ್ದೀನಿ. ಇದನ್ನು ನೈಸಾಗಿ ರುಬ್ಕೊಳ್ಳೋಣ ಈ ರೀತಿಯಾಗಿ. ನೆಕ್ಸ್ಟ್ ಇವಾಗ ಒಂದು ಬೌಲಿಗೆ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. 1 ಈರುಳ್ಳಿ ಹಾಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಹಸಿಮೆಣಸು, ಜೊತೆಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಇವಾಗ ರುಬ್ಬಿರುವಂಥ ಮಸಾಲವನ್ನು ಸ್ವಲ್ಪ ಸ್ವಲ್ಪ ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ನೀರಾಗಬಾರ್ದು. ಹಾಗೆ ಎಲ್ಲ ಒಂದೇ ಸಲ ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ, ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರು ಇರಬಾರ್ದು, ಹಾಗೆ ಜಾಸ್ತಿ ಗಟ್ಟಿನೂ ಆಗಬಾರ್ದು. ಚಪಾತಿ ಹಿಟ್ಟನ್ನು ಯಾವ ರೀತಿ ರೆಡಿ ಮಾಡ್ಕೋತೀವೋ ಅದೇ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ ರೊಟ್ಟಿ ಮಾಡುವ ಹದದಲ್ಲಿ ಈ ಹಿಟ್ಟನ್ನು ರೆಡಿ ಮಾಡಿಕೊಂಡೆ ಕರೆಕ್ಟಾಗಿ ಬರುತ್ತೆ. ನಾನು ಈ ರೀತಿ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಹಾಗೆ ಬಿಡ್ಬೋದು, ಅಥವಾ ಕೂಡಲೇ ನೀವು ಮಾಡ್ಕೋಬೋದು ಉಂಡೆಗಳನ್ನಾಗಿ. ನೋಡಿ, ಇವಾಗ ಎಲ್ಲ ಕಡೆ ಎಣ್ಣೆಯನ್ನು ಹಚ್ಚಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಸಣ್ಣದಾಗಿ ಉಂಡೆ ರೆಡಿ ಮಾಡ್ಕೊಳ್ಳೋಣ. ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ತಾ ಇದ್ದೀನಿ, ನೀವು ದೊಡ್ಡ ಸೈಜಲ್ಲಿ ಬೇಕಾದರೂ ಮಾಡ್ಕೋಬೋದು. ಈ ಅದಕ್ಕೆ ಎಲ್ಲವನ್ನು ರೆಡಿ ಮಾಡಿಕೊಂಡು ಆಮೇಲೆ ಇದನ್ನು ಬಟರ್ ಪೇಪರಲ್ಲಿ ತಟ್ಟಿ ರೆಡಿ ಮಾಡ್ಕೊಳ್ಳೋಣ. ಬಟರ್ ಪೇಪರ್ ಇಲ್ಲ ಅಂದರೆ ಬಾಳೆ ಎಲೆಯಲ್ಲಿ ಕೂಡ ಮಾಡ್ಕೋಬೋದು, ಅಥವಾ ಪ್ಲಾಸ್ಟಿಕ್ ಕವರಲ್ಲಿ ಕೂಡ ನೀವು ಮಾಡ್ಕೋಬೋದು. ಈ ರೀತಿ ಕೈಯಲ್ಲೇ ತಟ್ಟಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆಯಿಂದ ಯಾವ ಹಿಟ್ಟನ್ನು ಕೂಡ ಹಾಕ್ತಾ ಇಲ್ಲ, ಸ್ವಲ್ಪ ಸ್ವಲ್ಪ ನೀರನ್ನೇ ಕೈಯಲ್ಲಿ ಅದ್ಕೊಂಡು ಆಮೇಲೆ ಈ ರೀತಿ ರೊಟ್ಟಿಯನ್ನು ಕರೆಕ್ಟಾಗಿ ತಟ್ಕೋಬೋದು. ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ. ಇನ್ನು ಇದನ್ನು ಕಾದಿರುವಂಥ ತವದ ಮೇಲೆ ಹಾಕೊಳ್ಳೋಣ. ಬಟರ್ ಪೇಪರಲ್ಲಿ ಮಾಡಿರೋದ್ರಿಂದ ಈಸಿಯಾಗಿ ರಿಮೂವ್ ಮಾಡೋಕ್ಕೆ ಬರುತ್ತೆ. ನೀವು ಬೇಕಾದರೆ ಕೈಯಲ್ಲಿ ತಟ್ಟಿ ಮಾಡ್ಕೋಬೋದು, ಬಿಸಿ ಇರುತ್ತೆ. ಅದರಿಂದ ಬಟರ್ ಪೇಪರಲ್ಲಿ ಮಾಡ್ಕೋಬೋದು, ಅಥವಾ ಬಾಳೆಯಲ್ಲಿ ಕೂಡ ಮಾಡ್ಕೋಬೋದು. 2 ಕಡೆ ಕೂಡ ಎಣ್ಣೆಯನ್ನು ಹಚ್ಚಿ ಬೇಯಿಸ್ಕೊಂಡಿದ್ದೀನಿ. ಎಣ್ಣೆಯ ಬದಲು ತುಪ್ಪದಲ್ಲಿ ಕೂಡ ಮಾಡಿಕೊಂಡ್ರೆ ತುಂಬಾ ಸೂಪರ್ ಆಗಿರುತ್ತೆ. ಮಕ್ಕಳಿಗೆ ನೀವು ತುಪ್ಪದಲ್ಲಿ ಮಾಡಿ ಕೊಡ್ಬೋದು. ನೋಡಿ, ಇವಾಗ 2 ಕಡೆ ಕೂಡ ಬೇಯಿಸ್ಕೊಂಡು ಸರ್ವ್ ಮಾಡೋಣ. ತುಂಬಾ ಸೂಪರ್ ಆಗಿರುವಂಥ ಬಿಸಿ ಬಿಸಿಯಾಗಿರುವಂಥ ನುಗ್ಗೆಕಾಯಿಯ ರೊಟ್ಟಿಯನ್ನು ನೀವು ಕೂಡ ಮಕ್ಕಳಿಗೆ ಎಲ್ರಿಗೂ ಮಾಡಿಕೊಡಿ, ತುಂಬಾ ಇಷ್ಟಪಡ್ತಾರೆ.